ಇನ್ನು ಪಾಕಿಸ್ತಾನ್ ಪರ ಜಿಂದಾಬಾದ್ ಘೋಷಣೆ ಕೂಗಿದ್ದಂತ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣ ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಇದೇ ಪ್ರಕರಣವನ್ನ ಹಿಡ್ಕೊಂಡು ವಿಪಕ್ಷ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಮೇಲಿಂದ ಮೇಲೆ ಗುಡುಕ್ತಾ ಇದ್ದಾರೆ. ಪ್ರಕರಣವನ್ನೇ ಮುಚ್ಚಾಕೋ ಯತ್ನ ನಡೀತಾ ಇದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಆದ್ರೆ ಸರ್ಕಾರ FSL ವರದಿ ಬಂದ ಮೇಲೆ ನಾವು ರಿಲೀಸ್ ಮಾಡ್ತೀವಿ, ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನ ಆಮೇಲೆ ತಿಳ್ಕೊಳ್ಳೋಣ, ತಪ್ಪಿದ್ರೆ ಖಂಡಿತ ಕ್ರಮ ಅಂತ ಈಗಲೂ ಕೂಡ ಹೇಳ್ತಾ ಇದೆ. ಈಗಾಗಲೇ ನಾವು 7 ಜನರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಅದು ಕಂಪ್ಯಾರಿಸನ್ ಮಾಡ್ತಾರೆ. ಪಾಕ್ ಪರ ಘೋಷಣೆ ಕೂಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ವರದಿಯಲ್ಲಿ ಬಂದಿದೆ ಅಂತ ನಮಗಿರೋ ಮಾಹಿತಿ. ದೇಶಭಕ್ತಿ ನಮಗೇನು ಬಿಜೆಪಿಯವರು ಹೇಳ್ಕೊಡ್ಬೇಕಾಗಿಲ್ಲ. ಅವರು ಒಪ್ತಿಲ್ಲ, ಇವರು ಬಿಡ್ತಿಲ್ಲ. ಬಿಜೆಪಿಯವರು ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಮಾತ್ರ ಇದ್ಯಾವುದನ್ನು ಸುತಾರಾಮ್ ಒಪ್ಪಿಕೊಳ್ತಿಲ್ಲ. ಅಲ್ಲಿ ಕೇಳಿ ಬಂದಿದ್ದು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಪ್ರಕರಣಕ್ಕೆ ತನಿಖೆಯ ಅಸ್ತ್ರ ಹೂಡಿ ಬಿಜೆಪಿ ಬಾಯಿ ಮುಚ್ಚಿಸೋಕೆ ಮುಂದಾಗಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದಡಿ 26 ಮಂದಿಯ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ. ಇದರಲ್ಲಿ 7 ಮಂದಿ ವಿಚಾರಣೆ ಮಾಡಲಾಗಿತ್ತು. 3 ವಾಯ್ಸ್ ಸ್ಯಾಂಪಲ್ಗಳನ್ನ FSLಗೆ ರವಾನೆ ಮಾಡಲಾಗಿದೆ. ಮೇಲುಧ್ವನಿ, ಏರುಧ್ವನಿ ಮಾದರಿಯಲ್ಲಿ ಸ್ಯಾಂಪಲ್ಗಳನ್ನ ಸಂಗ್ರಹಿಸಲಾಗಿದ್ದು FSL ಟೀಮ್ ಪರಿಶೀಲನೆ ಮಾಡ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಬಿಜೆಪಿ ನಾಯಕರು ಕೇಸ್ ಮುಚ್ಚಿ ಹಾಕೋ ಪ್ರಯತ್ನ ನಡೀತಾ ಇದೆ. ಈಗಾಗಲೇ FSL ವರದಿ ಕಾಂಗ್ರೆಸ್ ಕೈ ಸೇರಿದೆ, ಆದರೆ ಬಿಡುಗಡೆ ಮಾಡುತ್ತಿಲ್ಲ ಅಂತ ಆರೋಪಿಸಿದೆ. ನನಗೆ ಬಂದಿರೋ ಪ್ರಕಾರ ನಿನ್ನೆನೇ FSL ವರದಿ ಬಂದಿದೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಪಾಕ್ ಪರ ಘೋಷಣೆ ಕೂಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ವರದಿಯಲ್ಲಿ ಬಂದಿದೆ ಅಂತ ನಮಗಿರೋ ಮಾಹಿತಿ. ಬಂದು ಇಷ್ಟು ಸುಮಾರು ಅರ್ಧ ದಿವಸ ಆದರೂ ಕೂಡ ಅದನ್ನು ಬಹಿರಂಗಪಡಿಸಿಲ್ಲ ಅಂದರೆ ಏನು ಮುಚ್ಚೋ ಪ್ರಯತ್ನ ಈ ಸರ್ಕಾರ ಮಾಡ್ತಾಯಿದೆ, ಮುಚ್ಚಾಕೋ ಪ್ರಯತ್ನ ಮಾಡ್ತಾಯಿದೆ. ರಾಷ್ಟ್ರದ್ರೋಹಿಗಳು ಯಾರು ಅನ್ನೋದನ್ನು ಸ್ಪಷ್ಟವಾಗಿ ಬಹಿರಂಗ ಆಗ್ತಾರಂಥ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿಗಳಿಗೆ ನಾವು ನಿಮ್ಮ ಪರವಾಗಿದ್ದೀವಿ ಅಂತ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಿಯಾಂಕಾ ಖರ್ಗೆ ಅವರು ನೇರವಾಗಿ ಅವ್ರ ಬೆಂಬಲ ಕೊಟ್ಟರೆ ನಮ್ಗೆ ಕಾಣ್ತಾ ಇದೆ. ಈಗ ನನಗೆ ಮಾಹಿತಿ ಇದೆ, FSL ರಿಪೋರ್ಟ್ನಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋದು ಸತ್ಯ. ನನಗೆ ಸಂಶಯ ಇದೆ, ಇಡೀ ಪ್ರಕರಣವನ್ನು ಮುಚ್ಚಾಕ್ಬೋದು ಅಂತ ಸಂಶಯ ಕಾಡ್ತಾ ಇದೆ. ಅದಕ್ಕಾಗಿ ತಕ್ಷಣ FSL ವರದಿಯ ರಿಪೋರ್ಟನ್ನು ಬಿಡುಗಡೆ ಮಾಡಬೇಕು, ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಆಗ್ರಹಿಸಿದೆ. ತನಿಖೆ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, FSL ವರದಿ ಬಂದ ನಂತರ ಮಾಹಿತಿ ಗೊತ್ತಾಗಲಿದೆ, ನಂತರ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದರು. ಈಗಾಗಲೇ ನಾವು 7 ಜನರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಅದು ಕಂಪ್ಯಾರಿಸನ್ ಮಾಡ್ತಾರೆ. ಈಗ ಒಂದು ವೇಳೆ ಯಾರನ್ನ ಸಸ್ಪೆಕ್ಟ್ ಮಾಡ್ತಾರೆ ಅವರನ್ನು ಕೂಡ ಈಗಾಗಲೇ ನಾವು ಸೆಕ್ಯೂರ್ ಮಾಡಿ ಅವರ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ. ಫರ್ದರ್ ಇನ್ವೆಸ್ಟಿಗೇಷನ್ನು FSL ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. FSL ವರದಿ ಬಿಡುಗಡೆಗೆ ಬಿಜೆಪಿಯವರು ಒತ್ತಾಯಿಸಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ CM, ವರದಿ ಬಂದ ತಕ್ಷಣವೇ ಬಿಡುಗಡೆ ಮಾಡ್ತೇವೆ, ದೇಶಭಕ್ತಿಯನ್ನ ಬಿಜೆಪಿಯವರು ಹೇಳಿಕೊಡುವ ಅಗತ್ಯವಿಲ್ಲ ಅಂತ ಹೇಳಿದ್ರು. ವರದಿ ಬಹಿರಂಗ ಮಾಡಬೇಕು ಅಂತ ಹೇಳಿ RSSವರೆಲ್ಲ ಒತ್ತಾಯ ಮಾಡ್ತಾರೆ. ಬಂದ ತಕ್ಷಣ ಮಾಡ್ತೀವಿ. ಅದನ್ನೇನೀಗ ನೋಡಿಪ್ಪ, ಯಾರೇ ಆದರೂ ಕೂಡ ಭಾರತದ ಪರವಾಗಿ ಬೇರೆ ದೇಶಕ್ಕೆ ಐಟಿ ಅಂಥವ್ರ ಕಠಿಣವಾದ ಕ್ರಮ. ದೇಶಭಕ್ತಿ ನಮಗೇನು ಬಿಜೆಪಿಯವರು ಹೇಳ್ಕೊಡ್ಬೇಕಾಗಿಲ್ಲ, ಗೊತ್ತಾಯ್ತಾ? ಕಾಂಗ್ರೆಸ್ ಪಕ್ಷಕ್ಕೆ ದೇಶಭಕ್ತಿ ಹೇಳ್ಕೊಡ್ಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವ್ರು ಯಾರು? ಯಾರ್ರೀ? ಬಿಜೆಪಿನ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಆರೋಪ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಸರ್ಕಾರ ಕೂಡ ಕಟ್ಟುನಿಟ್ಟಿನ ತನಿಖೆಗೆ ಮುಂದಾಗಿದ್ದು FSL ಮೇಲೆ ಇಡೀ ಪ್ರಕರಣವೇ ನಿಂತಿದೆ. ಬ್ಯೂರೋ ರಿಪೋರ್ಟ್ TV9.